ನಾವು 4 ಡೇಸ್ಗೆ ಅಂತ ಟ್ರಿಪ್ ಹೋಗ್ತಿರೋದ್ರಿಂದ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ಚರಿತಾ, ನಿಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಚೆನ್ನಾಗಿದ್ದೀವಿ, ನೀವೆಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತೀನಿ. ಸೊ ನಾವು ಇವಾಗ ಬಂದಿರೋದು ಏರ್ಪೋರ್ಟ್ಗೆ ಬಂದು ರೀಚ್ ಆಗಿದ್ದು ಇವಾಗಲೇ. ಬ್ಯಾಗ್ ಎಲ್ಲನೂ ಚೆಕ್-ಇನ್ ಬ್ಯಾಗ್ ತೊಗೊಂಡಿಲ್ಲ, ಬರೀ ಕ್ಯಾಬನ್ ಬ್ಯಾಗ್ ತೊಗೊಂಡಿದ್ದೀವಿ. 3 ಜನದಿಂದ 3 ಬ್ಯಾಗ್ ಕ್ಯಾಬನ್ ಬ್ಯಾಗ್ ತೊಗೊಂಡಿದ್ದೀವಿ. ನಾವು 4 ಡೇಸ್ಗೆ ಅಂತ ಟ್ರಿಪ್ ಹೋಗ್ತಿರೋದ್ರಿಂದ ಬರೀ ಕ್ಯಾಬನ್ ಬ್ಯಾಗ್ ತೊಗೊಂಡಿದ್ದೀವಿ. ಸೊ ಚೆಕ್-ಇನ್ ಎಲ್ಲ ಮಾಡಿ ಬಂದಿದ್ದೀವಿ. ಬ್ಯಾಗ್ ಸ್ಕ್ಯಾನಿಂಗ್ ಎಲ್ಲ ಮಾಡಿ ಕೂತಿದ್ದೀವಿ ಏರ್ಪೋರ್ಟಲ್ಲಿ. ಈಗ ನಾವು SJ ಟ್ರೈನಲ್ಲಿ ಬಂದಿದ್ದೀವಿ. ಸೂಪರ್ ಫಾಸ್ಟ್ ಟ್ರೈನ್ ಇದೆ. SL ಟ್ರೈನ್ ಆದರೆ ಅದರಲ್ಲಿ 4 ಸ್ಟಾಪ್ಸ್ ಇದೆ. ಟ್ರೈನ್ ಬಸ್ ಮತ್ತು ಟ್ರೈನ್ ಬಸ್ ಅಂತ ಇದೆ. ಅಲ್ಲಿ ಕನೆಕ್ಟಿವಿಟಿನೂ ಅಷ್ಟೇ. ನೆಕ್ಸ್ಟ್ ಚೇಂಜ್ ಮಾಡಬೇಕಾದ್ರೆ ನೆಕ್ಸ್ಟ್ಗೆ ವೆಯ್ಟ್ ಮಾಡಬೇಕಾಗತ್ತೆ. ಸೊ ತುಂಬ ಟೈಮ್ ಆಗುತ್ತೆ. ಇನ್ನು ಏರ್ಪೋರ್ಟ್ ಬರೋಕ್ಕೆ 1.5 to 2 hours ಆಗುತ್ತೆ. SJ ಟ್ರೈನಲ್ಲಾದರೆ ನಾವು 40 minutesಗೆ ಬಂದ್ಬಿಡ್ಬೋದು. ಇಲ್ಲ ಅಂತಂದರೆ ನೀವು ಕ್ಯಾಬಲ್ಲಿ ಕೂಡ ಬರ್ಬೋದು ಆರ್ಲ್ಯಾಂಡೋ ಏರ್ಪೋರ್ಟ್ಗೆ. ಆ್ಯಂಡ್ ನಾವು ಇವತ್ತು ಪೋಲ್ಯಾಂಡ್ಗೆ ಹೋಗ್ತಾ ಇದ್ದೀವಿ. ಪೋಲ್ಯಾಂಡ್ ಕ್ಯಾಪಿಟಲ್ ಗಡಾನ್ಸ್ಗೆ ಹೋಗ್ತಾ ಇದ್ದೀವಿ. ನೀವು ಕೂಡ ನಮ್ಮ ಜೊತೆಗೇ ಜಾಯ್ನ್ ಆಗಿ. ಈಗ ಇಲ್ಲಿ ಕಾಣಿಸ್ತಾ ಇರೋದು ಗಾಟ್ಲ್ಯಾಂಡ್ ಐಲ್ಯಾಂಡ್ ಅಂತ. ಇದು ಸ್ವೀಡನ್ ಹತ್ರ ಕೆಳಗಡೆ ಸೌತಲ್ಲಿ ಬರುತ್ತೆ. ನೋಡ್ತಿದ್ದಂಗೆ ಆಗಲೇ ಗಡಾನ್ಸ್ಗೆ ಹತ್ರ ಬಂದೇ ಬಿಟ್ವಿ. ಸ್ಟಾಕ್ಹೋಮಿಂದ ಗಡಾನ್ಸ್ಗೆ ಬರೀ 1 hour ಜರ್ನಿ ಇದೆ ಅಷ್ಟೇ. ಸೊ ಈಗ ಫ್ಲೈಟ್ ಲ್ಯಾಂಡ್ ಆದಮೇಲೆ ಎಕ್ಸಿಟ್ಗೆ ಬಂದ್ವಿ. ಎಕ್ಸಿಟ್ಗಲ್ಲಿ ಬಂದಮೇಲೆ ನಮಗೆ ಸಿಕ್ಕಿದ್ದು ಈ ಲೈನ್ಸ್. ಏನಿದು ಲೈನ್ಸ್? ಯೆಲ್ಲೋ ಕಲರ್ ಲೈನ್ ಟ್ಯಾಕ್ಸಿಗೆ ಹೋಗೋಕ್ಕೆ, ಬ್ಲೂ ಕಲರ್ ಲೈನ್ ಫಾಲೋ ಮಾಡಿದ್ರೆ ಬಸ್ಗೆ ಹೋಗೋಕ್ಕೆ, ಹಾಗೂ ರೆಡ್ ಕಲರ್ ಲೈನ್ ಫಾಲೋ ಮಾಡಿದ್ರೆ ಟ್ರೈನಲ್ಲಿ ಹೋಗೋದಕ್ಕೆ. ಸೊ ನಾವು ಬಸ್ಸಲ್ಲಿ ಹೋಗ್ತಾ ಇರೋದ್ರಿಂದ ಬ್ಲೂ ಕಲರ್ ಲೈನ್ನ ಫಾಲೋ ಮಾಡ್ತಾ ಇದ್ವಿ. ಚೆನ್ನಾಗಿದೆ ಅಲ್ಲ ಈ ಥರ ಕಾನ್ಸೆಪ್ಟ್. ಎಲ್ಲೋ ಅರ್ಜೆಂಟು ಎಲ್ಲಿ ಹೋಗಬೇಕು ಅಂತ ಟೆನ್ಷನ್ ಇರಲ್ಲ. ಆ ಲೈನ್ನ ಫಾಲೋ ಮಾಡಿದ್ರೆ ಸಾಕು, ನಾವು ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ರೀಚ್ ಆಗ್ತೀವಿ. ಈಗ ಆಚೆ ಕಡೆ ಫಾಲೋ ಮಾಡ್ತಾ ಆಚೆ ಕಡೆ ಬಂದ್ವಿ. ಸೊ ಈ ಬ್ಲೂ ಕಲರ್ ಲೈನ್ ಬಸ್ ಸ್ಟಾಪ್ ಎಲ್ಲಿದೆಯೋ ಅಲ್ಲಿ ತನಕನೂ ಇದೆ ಅನಿಸುತ್ತೆ. ಫುಲ್ ಲೈನ್ ಅಲ್ಲೇ ಇದೆ. ಸೊ ಕೊನೆಗೂ ರೀಚ್ ಆದ್ವಿ ಬಸ್ ಸ್ಟಾಪ್ಗೆ. ಇಲ್ಲಿ ನಾವು 6 ಸ್ಟಾಪ್ ಇದೆಯಲ್ಲ ಅಲ್ಲಿ ಇಳ್ಕೊಬೇಕು. ಸೊ ಈ ಥರ ವೆಂಡಿಂಗ್ ಮಿಷಿನ್ ಟಿಕೆಟ್ ಎಲ್ಲ ಬಸ್ ಸ್ಟಾಪ್ಸಲ್ಲಿ, ಟ್ರೈನ್ ಸ್ಟಾಪ್ಸಲ್ಲಿ ಇಟ್ಟಿರ್ತಾರೆ. ನಾವಲ್ಲಿ ಟಿಕೆಟ್ಸ್ ತೊಗೊಬೋದು. ಆ್ಯಂಡ್ ಬಸ್ಸಲ್ಲಂತೂ ತುಂಬ ರಶ್ ಇತ್ತು. ಬಸ್ಸು ಟ್ರೈನಲ್ಲೆಲ್ಲ ಸಾಕಾಗ್ಬಿಟ್ಟಿತ್ತು. ನಾವೀಗ ಏರ್ಪೋರ್ಟಿಂದ ನಾವು ಸಿಟಿ ಸೆಂಟ್ರಿಗೆ ಹೋಟೆಲ್ ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 45 minutes ಆಗಿತ್ತು. ನೆಕ್ಸ್ಟ್ ಈಗ ರೆಡಿ ಆಗಿಬಿಟ್ಟು ಸ್ಟ್ರೀಟಲ್ಲಿ ವಾಕ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಸೊ ಈಗ ಟೈಮ್ ಸಂಜೆ 6 ಗಂಟೆ ಆಗಿರ್ಬೋದು. ವೆದರ್ ಕೂಡ ತುಂಬ ಚೆನ್ನಾಗಿದೆ. ಹಾಗೆ ಇಲ್ಲೂ ಕೂಡ ಕತ್ಲೆ ಲೇಟಾಗಿ ಆಗುತ್ತೆ. ಇನ್ನು ಆಚೆ ಕಡೆ ಬಂದಿದ ತಕ್ಷಣ ಇನ್ನೇನು ಎಲ್ಲ ಕಡೆ ಈ ಥರ ಎಲ್ಲ ಮಾಡ್ತಾ ಇರ್ತಾರೆ. ಟಾಯ್ಸ್ ಇಟ್ಟಿದ್ದಾರೆ, ಮಕ್ಕಳು ಬಿಡ್ತಾರ ಅದು ಬೇಕು ಇದು ಬೇಕು ಅಂತ ಶುರು ಮಾಡ್ತಾರೆ. ನೆಕ್ಸ್ಟ್ ಹೀಗೆ ಸ್ವಲ್ಪ ಮುಂದೆ ಬಂದ್ವಿ. ಈ ಥರ ಸ್ಟ್ರೀಟ್ ಚೆನ್ನಾಗಿತ್ತು. ಫುಲ್ ಸ್ಟ್ರೀಟಲ್ಲಿ ಛತ್ರಿ ಎಲ್ಲ ಹಾಕಿದ್ರು, ಚೆನ್ನಾಗಿತ್ತು. ಇನ್ನು ಈ ಸ್ಟ್ರೀಟಲ್ಲಿ ಫುಲ್ ಹೋಟೆಲ್ಸ್, ರೂಮ್ಸ್, ರೆಸ್ಟೋರೆಂಟ್ಸ್ ಇದೆ, ತುಂಬ ಜಾಸ್ತಿ ಇತ್ತು. ಈಗ ನೀವು ನೋಡ್ತಾ ಇರೋದು ಇದು ಓಲ್ಡ್ ಟೌನ್. ಫುಲ್ ಟೌನ್ ಎಲ್ಲ ಹೀಗೆ ಇದೆ, ಫುಲ್ ಕಲರ್ಫುಲ್ ಆಗಿದೆ. ಈಗ ನೀವು ನೋಡ್ತಾ ಇರೋದು ಗ್ರೀನ್ ಗೇಟ್ ಅಂತ. ಇದು ಕೂಡ ಒಂದು ಟೂರಿಸ್ಟ್ ಪ್ಲೇಸ್. ಇದು ಲಾಂಗ್ ಮಾರ್ಕೆಟ್. ಇಲ್ಲಿ ಫುಲ್ ಉದ್ದಕ್ಕೂ ಲಾಂಗ್ ಮಾರ್ಕೆಟ್ ಇದೆ. ಮತ್ತು ಇದು ಮೋಟ್ವಾಲಾ ನದಿ ನಡುವೆ ಈ ಗ್ರೀನ್ ಗೇಟ್ ಇದೆ. ಈ ಸ್ಟ್ರೀಟ್ ಫುಲ್ಲು ಶಾಪಿಂಗ್ ಸ್ಟ್ರೀಟ್ ಆಗಿರೋದ್ರಿಂದ ಲೇಡೀಸ್ಗಂತೂ ಹಬ್ಬನೋ ಹಬ್ಬ.
ಇಲ್ಲಿ ಸ್ಟೋನ್ಸಲ್ಲೇ ಅಂತ ಮಾಡಿರೋ ಉಂಗುರಗಳಿದೆ, ಸರಗಳಿದ್ದಾವೆ, ಬ್ರೇಸ್ಲೆಟ್ಸ್ ಇದ್ದಾವೆ, ಹಾಗೂ ಮನೆಗೆ ಬೇಕಾಗಿರೋ ಹೋಮ್ ಡೆಕೋರ್ಸ್ ಎಲ್ಲನೂ ಇಟ್ಟಿದ್ದಾರೆ. ಸೊ ಇಲ್ಲಿ ಹೋಗಿ ನೋಡಿದ್ವಿ, ಒಂದು ಸರ ಇಷ್ಟ ಆಯಿತು, ಒಂದು ಸರ ತಗೊಂಡೆ. ಈಗ ಇಲ್ಲಿ ಮ್ಯೂಸಿಕ್ ಕೇಳಿಸ್ತಿದೆ ಅಲ್ಲ, ಕೇಳಿಸ್ಕೊಳ್ಳಿ ಎಷ್ಟು ಚೆನ್ನಾಗಿದೆ ಅಂತ. ಹೇಗಿತ್ತು ಮ್ಯೂಸಿಕ್ ಇವ್ರದ್ದು? ಚೆನ್ನಾಗಿತ್ತಾ? ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಹೇಳಿ. ನೆಕ್ಸ್ಟ್ ಇಲ್ಲೇ ವಾಕ್ ಮಾಡ್ತಾ ಮಾಡ್ತಾ ಇದೊಂದು ಸ್ಟ್ಯಾಚು ಕಾಣಿಸ್ತು. ಈ ಸ್ಟ್ಯಾಚುನ ಹಾಗೆ ಅಬ್ಸರ್ವ್ ಮಾಡಿ, ಈ ಸ್ಟ್ಯಾಚು ರಿಯಲ ಅಥವಾ ಹ್ಯೂಮನ್ ಬೀಯಿಂಗ ಅಂತ ನಿಮಗೆ ಗೊತ್ತಾಗುತ್ತೆ. ಬಾಬಾ ನೋಡೋಕ್ಕೆ ಹೆಂಗಿತ್ತಲ್ಲ, ನೋಡಿದ್ರೆ ನಿಜವಾದ ಸ್ಟ್ಯಾಚುನೇ ಅನ್ಕೋಬೇಕು. ಇವರು ಎಷ್ಟೋ ತನಕ ಬೆಳಗ್ಗೆಯಿಂದ ರಾತ್ರಿವರೆಗೂ ಹೀಗೆ ಸ್ಟ್ಯಾಚು ಥರ ನಿಂತಿರ್ತಾರೆ. ನೆಕ್ಸ್ಟ್ ಈಗ ನಮಗೆ ಕಾಣಿಸಿದ್ದು ಫೌಂಟೇನ್. ಈ ಫೌಂಟೇನ್ ಹೆಸರು ನೆಪ್ಟ್ಯೂನ್ ಫೌಂಟೇನ್ ಅಂತ. ಇದು ಗಡಾನ್ಸ್ನ ಒಂದು ಹಿಸ್ಟಾರಿಕ್ ಫೌಂಟೇನ್ ಆಗಿದೆ. ನೋಡಿ, ಈ ಥರ ಈ ಫುಲ್ ಸ್ಟ್ರೀಟಲ್ಲೂ ಈ ಥರ ಅವರ ಟ್ಯಾಲೆಂಟ್ ಎಲ್ಲ ಹೇಗೆ ಹೇಗೆ ಇರುತ್ತೆ ಅಂತ ತೋರಿಸ್ತಾರೆ. ಹೇಗೆ ಎಲ್ಲ ಮಾಡ್ತಾರೆ. ಎಷ್ಟೊಂದು ಜನ ಎಷ್ಟೊಂದು ಜನಕ್ಕೆ ಎಷ್ಟೋ ಥರದ ಟ್ಯಾಲೆಂಟ್ಸ್ಗಳಿರುತ್ತೆ. ಈಗ ನೀವು ಇಲ್ಲಿ ಏನು ನೋಡ್ತಿದ್ದೀರಾ, ಇದು ತುಂಬ ಹಳೆ ಕಾಲದ ಟೌನ್ ಹಾಲ್ ಇದು. ಸೊ ಈಗ ಇದನ್ನು ಮ್ಯೂಸಿಯಮ್ ಆಗಿ ಮಾಡಿದ್ದಾರೆ. ಇಲ್ಲಿ ಎಂಟ್ರಿ ಟಿಕೆಟ್ ಇದೆ, ಒಳಗಡೆ ಹೋಗಿ ಮ್ಯೂಸಿಯಂನ ನೋಡ್ಬೋದು. ಹಬ್ಬ ಎಷ್ಟು ಚೆನ್ನಾಗಿತ್ತಲ್ಲ ಕೇಳೋದಕ್ಕೆ. ಈ ಇನ್ಸ್ಟ್ರೂಮೆಂಟ್ ಹೆಸರು ಏನು ಅಂತ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳಿ. ಇಷ್ಟೆಲ್ಲ ನೋಡಿಕೊಂಡು ಊಟಕ್ಕೆ ಬರೋ ಅಷ್ಟೊತ್ತಿಗೆ 8:30 ಆಗಿತ್ತು. ನಾವೀಗ ಬಂದಿರೋದು ಇಂಡಿಯನ್ ಹೋಟೆಲ್ಗೆ, ಅಲ್ಲೇ ಹತ್ರದಲ್ಲಿತ್ತು. ಸೊ ಊಟ ಮಾಡಿದ್ವಿ ಇಲ್ಲೇ. ವೆಜಿಟೇಬಲ್ ಸಮೋಸ, ವೆಜಿಟೇಬಲ್ ಪಕೋಡ, ಆಲೂ ಟಿಕ್ಕಾ, ಪನ್ನೀರ್ ಪಕೋಡ, ಜೊತೆಗೆ ಪಕೋಡ, ಟೊಮೊಟೊ ಸೂಪ್ ಅಂತೆ, ದಾಲ್ ಸೂಪ್ ಅಂತೆ, ಮೇಥಿ ಪರೋಟ, ಪಾಲಕ್ ಪನ್ನೀರ್. ಈ ಥರ ಮೆನ್ಯೂ ನೋಡಿ ತುಂಬ ದಿನಗಳೇ ಆಗೋಯಿತು ನಮ್ಮ ಇಂಡಿಯನ್ ಫುಡ್ಡು. ನೋಡಿದ್ರೆ ಇಷ್ಟ ಖುಷಿ ಆಗ್ತಿದೆ, ಟೇಸ್ಟ್ ನೋಡಬೇಕು ಹೇಗಿರುತ್ತೆ ಅಂತ. ನಾವಿಲ್ಲಿ ನಾನ್ ಮತ್ತು ಚಿಕನ್ ಕರಿ ಆರ್ಡ್ರ್ ಮಾಡಿದ್ವಿ. ಟೇಸ್ಟು ಕೂಡ ಎಲ್ಲ ತುಂಬಾ ಚೆನ್ನಾಗಿತ್ತು, ಸಮಾಧಾನ ಆಯಿತು. ನೆಕ್ಸ್ಟ್ ಈಗ ಊಟ ಮಾಡಿಕೊಂಡು ಮತ್ತೆ ವಾಪಸ್ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಸೊ ಕತ್ಲೆ ಆದಮೇಲೆ ಸ್ಟ್ರೀಟೆಲ್ಲ ಹೀಗೆ ಕಾಣುತ್ತೆ. ಎಲ್ಲ ಆಚೆ ಕಡೆನೇ ಕೂತ್ಕೊಂಡು ಡಿನ್ನರ್ ಮಾಡ್ಕೊಂಡು ಎಂಜಾಯ್ ಮಾಡ್ತಾರೆ ಸಮ್ಮರ್ ಟೈಮಲ್ಲಿ. ಸೊ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೂ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಹಾಗೂ ಗಡಾನ್ಸ್ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಧನ್ಯವಾದಗಳು. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ.